ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಈಸಿ ಆ್ಯಂಡ್ ಫಾಸ್ಟಾಗಿ ಪೂರಿ ಮತ್ತು ಸಾಗು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ರಾತ್ರಿಯೇ 200 ಗ್ರಾಮ್ ಬಟಾಣಿ ನೆನೆಸಿಟ್ಟಿರೋ ಬಟಾಣಿ, ಇದು ಮುಳುಗೋಷ್ಟು ನೀರು, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿಣ, ಒಂದು ತೊಳೆದು ಕಟ್ ಮಾಡಿರೋ ಪೊಟ್ಯಾಟೊ, ಇದು ಮುಳುಗೋಷ್ಟು ನೀರು ಹಾಕ್ಕೊಂಡು ಇದನ್ನು 2 ವಿಸಿಲ್ಸ್ ಬರಬೇಕು. 2 ವಿಸಿಲ್ ಬಂದು ಕುಕ್ಕರ್ ಆರೋ ಅಷ್ಟರಲ್ಲಿ ನಾವು ಇದಕ್ಕೊಂದು ಹಸಿ ಮಸಾಲ ಮಾಡ್ಕೋಬೇಕು. ಈ ಹಸಿ ಮಸಾಲಾಗೆ ನಾವು 8ರಿಂದ 10 ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ನಾನು 8 ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಹಸಿಮೆಣಸು, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಇದಕ್ಕೀಗ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ. 1 ಏಲಕ್ಕಿ, 1 ಇಂಚು ಚಕ್ಕೆ, 5 ಲವಂಗ, ಒಂದು 6ರಿಂದ 7 ಕಾಳುಮೆಣಸು ಇಷ್ಟನ್ನು ಸೇರಿಸ್ಕೊಂಡು 1 ಸ್ಪೂನ್ ಜೀರಿಗೆ ಸೇರಿಸಿ ಇದನ್ನ ಈಗ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈಗ ಇನ್ನೊಂದು ಪಾತ್ರೆಗೆ ಒಂದು 15 ml ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಪಲಾವ್ ಎಲೆ, 1 ಗರಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೀಗ ನಾವು ರುಬ್ಬಿಟ್ಟಿರೋ ಮಸಾಲ ಸೇರಿಸ್ಕೋಬೇಕು. ಈ ಮಸಾಲಾಗೆ ನೀರೇನು ಸೇರಿಸೋದು ಬೇಡ, ಅದೇ ಸಾಕು. ಈ ಮಸಾಲ ಈಗ ಹಸಿ ಮಸಾಲ ಆಗಿರೋದ್ರಿಂದ ಇದನ್ನ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಮಸಾಲ ಸ್ಮೆಲ್ ಬರೋ ಅಷ್ಟೊತ್ತು ಇದನ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೊಂದು 4 ಮಿನಿಟ್ಸ್ ಬೇಕಾಗುತ್ತೆ. ಈಗ ನೋಡಿ ಬಟಾಣಿ ಪೊಟ್ಯಾಟೊ ಬಾಯ್ಲ್ ಆಗಿದೆ. ಈಗ ಪೊಟ್ಯಾಟೊನ ಎತ್ತಿಟ್ಕೋತಾ ಇದ್ದೀನಿ ನಾನು. ಅದು ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅದನ್ನ. ಅದಕ್ಕೆ ಬಟಾಣಿ ಚೆನ್ನಾಗಿ ಬೆಂದಿರೋದ್ರಿಂದ ಈ ಮಸಾಲ ಕುದೀತಾ ಇರೋ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ನೋಡಿ ರೆಡಿಯಾಗಿದೆ. ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಬೇಯಿಸಿರೋ ಬಟಾಣಿ ಸೇರಿಸ್ಕೊಂಡ್ರೆ ಸಾಕು. ಇದಕ್ಕೆ ನೀರೇನು ಸೇರಿಸೋದು ಬೇಡ, ಬಟಾಣಿ ಬೇಯಿಸೋಕ್ಕಿಟ್ಟಿರೋ ನೀರೇ ಸಾಕು. ಇದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಉಪ್ಪು ನಾವು ಕಾಳು ಬೇಯಿಸುವಾಗಲೂ ಹಾಕಿದ್ದೀವಿ, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಈಗ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊ ಒಂದು ಸರಿ ಮಿಕ್ಸ್ ಮಾಡಿ ಈಗ ಇದನ್ನ 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಇದು 5 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಈಗ ಅದನ್ನ ತೆಗೆದು ಸ್ವಲ್ಪ ಕಸೂರಿ ಮೇಥಿ ಮಿಕ್ಸ್ ಮಾಡಿ ಇದನ್ನ 2 ನಿಮಿಷ ಹೀಗೆ ಮುಚ್ಚಬೇಕು. ಇದು 2 ನಿಮಿಷ ಆದಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಹುಳಿ ಟೊಮೆಟೊ ಆಗಿದ್ದರೆ ನಿಂಬೆಹಣ್ಣೇನು ಬೇಡ, ಜಾಮ್ ಟೊಮೆಟೊ ಹಾಕಿದರೆ ಇದು ಲೆಮನ್ ಬೇಕು. ಇದನ್ನು 1 ನಿಮಿಷ ಆದಮೇಲೆ ಆಫ್ ಮಾಡಿಟ್ರೆ ನೋಡಿ ಬಿಸಿ ಬಿಸಿಯಾದ ಸಾಗು ರೆಡಿ ಆಯಿತು. ಈಗ ಪೂರಿ ಮಾಡೋಣ. ಪೂರಿಗೆ ಒಂದು 4 ಅವರ್ಸ್ ನೆನೆಸಿಟ್ಟಿರೋ 2 ಹಿಡಿ ಉದ್ದು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀರು ಸೇರಿಸ್ಕೊಂಡು. ಇದಕ್ಕೆ 1.5 ಕಪ್ 1.5 ಬೌಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು. ಓಂಕಾಳು 1/4 ಟೀ ಸ್ಪೂನು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 4 ಟೀ ಸ್ಪೂನ್ ಆಯಿಲ್ ಹಾಕಿ ಇದನ್ನ ಫಸ್ಟ್ ನೀರು ಹಾಕದೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟು ಚೆನ್ನಾಗಿ ಉದ್ದು ಮತ್ತು ಎಣ್ಣೆ ಜೊತೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು. ಪೂರಿ ಹಿಟ್ಟನ್ನ ಚೆನ್ನಾಗಿ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು. ಇದು 15 ಮಿನಿಟ್ಸ್ ಆದಮೇಲೆ ಪುನಃ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಟೈಮ್ ಇಲ್ಲ ಅಂದರೆ ಆಗಲೇನೂ ಮಾಡ್ಕೋಬೋದು. ಇದು ಪುನಃ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಸ್ವಲ್ಪ ಸಾಫ್ಟಾಗಿರುತ್ತೆ ಅದಿನ್ನು. ಅದಕ್ಕೆ ಮೊದಲೇ ತುಂಬ ನೀರು ಹಾಕಿ ಸಾಫ್ಟ್ ಮಾಡ್ಕೋಬಾರ್ದು. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ಇದನ್ನು
ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತುಂಬ ದೊಡ್ಡದು ಮಾಡ್ಕೋಬಾರ್ದು, ತುಂಬ ಚಿಕ್ಕದು ಮಾಡ್ಕೋಬಾರ್ದು, ಮೀಡಿಯಮಾಗಿ ಇರಬೇಕು. ಮತ್ತು ಇದನ್ನ ತುಂಬ ತೆಳುವಾಗೇನು ಲಟ್ಸೋದು ಬೇಡ, ಮಾಮೂಲಿ ಸ್ವಲ್ಪ ದಪ್ಪನೇ ಇರಲಿ. ಇದೀಗ ನೋಡಿ ಕ್ರಿಸ್ಪಿಯಾಗಿ ದಪ್ಪದಾಗಿ ಈಗ ಪೂರಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.